ಹಿಡಿದುಕೊಳ್ಳುವ ರೀತಿಯಲ್ಲಿ ಅವನ ಶೂರತನ, ಅವನಲ್ಲಿರುವ ದೂರದೃಷ್ಟಿ, ಅವನಿಗೆ ಕಾಣುವಂತಹ ವಸ್ತುಗಳ ಮೇಲೆ ಆತ ನೆಡುವ ದೃಷ್ಟಿ, ಅಂದರೆ ಕಣ್ಣಿಗೇನೋ ವಿಷಯ ಕಾಣಿಸಿತು, ಅದರದನ್ನು ಗಮನಿಸುವ ರೀತಿ ಎಲ್ರಿಗೂ ಕಾಣಿಸುತ್ತೆ. ಕೆಲವರು ಸುಮ್ಮನೆ ಹೀಗೆ ನೋಡಿ ಹೀಗೆ ಹೋಗ್ತಾರೆ. ಆದರೆ ಏನಾದರೂ ಒಂದು ಎಲ್ಲದಕ್ಕಿಂತ ವಿಚಿತ್ರವಾಗಿ ಕಂಡ್ರೆ ಅವನ ದೃಷ್ಟಿ ಮತ್ತೊಂದು ಕ್ಷಣದಲ್ಲಿ ಅದನ್ನು ಸ್ಕ್ಯಾನ್ ಮಾಡಿರುತ್ತೆ. ಅದರಲ್ಲಿ ಏನಿದೆ, ಹೇಗಿದೆ, ಯಾಕಿದೆ, ಇಷ್ಟನ್ನು ಯೋಚಿಸ್ತಾನೆ. ಇವರಿಬ್ಬರ ದೃಷ್ಟಿ, ಇವರು ಹಿಡಿಯುವ ರೀತಿ, ಆಯುಧಗಳದ್ದು, ಇವರು ಓಡಾಡುವ ಆ ದೇಕಿ, ಶರೀರದ ಲಕ್ಷಣ, ಕಣ್ಣಿನಲ್ಲಿರುವಂತಹ ಸೂಕ್ಷ್ಮತೆ, ಇದೆಲ್ಲವನ್ನು ಗಮನಿಸಿದರೆ ಇಲ್ಲಿ ನಮಗೆ ಉದ್ದವಾದ ತೋಳುಳ್ಳವನು, ಅಗಲವಾದ ಕಣ್ಣುಳ್ಳವನು, ಬಾಣ ಮತ್ತು ಶಂಖಗಳ ಬಿಲ್ಲನ್ನು ಹಿಡಿದುಕೊಂಡವನು, ಅಂದರೆ ನಮ್ಮ ತಲೆಯಲ್ಲಿ ಒಂದು ವರ್ಣನೆ ಮಾಡ್ತಾ ಇದ್ದಾರಂತೆ. ಇದು ವರ್ಣನೆಯ ಪ್ರಶ್ನೆ ಅಲ್ಲ, ಅವರ ಆ ಒಂದು ವಸ್ತುವನ್ನು ಹಿಡಿಯುವಾಗಿರುವ ಪರ್ಫೆಕ್ಷನ್ ಇದೆಯಲ್ವಾ, ಪ್ರತಿಯೊಂದರಲ್ಲೂ ಅವರಿಗಿರುವ ನಿಖರತೆ ಅನ್ನೋದೇನಿದೆ, ಇದನ್ನು ಸುಗ್ರೀವ ಹೇಳ್ತಾ ಇರೋದು. ನಾವು ಓದಬೇಕಾದ ಕೆಲವು ಗೆರೆಗಳಲ್ಲಿ ಕಾಣದೆ ಹೋಗುವ ಸಂಗತಿಗಳು ಅಂದರೆ ಇವು. ಅವರು ಈ ರೀತಿ ಇರುವುದಕ್ಕೂ ಇವನಿಗೆ ಹೆದರಿಕೆ ಆಗುವುದಕ್ಕೂ ಏನು ಸಂಬಂಧ ಅಂತ ನಮಗೆ ತಕ್ಷಣ ಅನ್ನಿಸುವುದಿಲ್ಲ. ಅರಯ